ಇದು ಬಳ್ಳಾರಿ ರೆಡ್ಡಿಗಳಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಇದು ಬಳ್ಳಾರಿ ಬ್ಯಾನರ್ ಬೆಂಕಿಯ ಭಯಾನಕ ನ್ಯೂಸ್. ರೆಡ್ಡಿ ವರ್ಸಸ್ ರೆಡ್ಡಿ ಕಿಚ್ಚಿನ ಹಿಂದಿರುವಂತ ಆ ಸತ್ಯ ಏನ್ ಗೊತ್ತಾ? ಆ ರಿಪೋರ್ಟ್ ಅವರು ಮಾಡಿದ್ದು ಅದೆಂತ ಪ್ಲಾನ್? ಅಸಲಿಗೆ ಆ ಅಟೆನ್ಷನ್ ಡೈವರ್ಟ್ ಮಾಡಿದ್ಯಾರು ಗೊತ್ತಾ? ರೆಡ್ಡಿ ವರ್ಸಸ್ ರೆಡ್ಡಿ ಕಿಚ್ಚಿನ ಹಿಂದಿರೋ ಆ ಸತ್ಯ ಏನ್ ಗೊತ್ತಾ? ಆ ರಿಪೋರ್ಟ್ ಅವರು ಮಾಡಿದ್ದು ಅದೆಂಥ ಪ್ಲಾನ್? ಇಂಟ್ರೆಸ್ಟಿಂಗ್ ಇದೆ. ಅಸಲಿಗೆ ಆ ಅಟೆನ್ಷನ್ ಡೈವರ್ಟ್ ಮಾಡಿದ್ಯಾರು ಗೊತ್ತಾ? ಬಳ್ಳಾರಿ ಬ್ಯಾನರ್ ಬೆಂಕಿ ಹಿಂದಿದ್ದು ಭಯಾನಕ ಟ್ವಿಸ್ಟ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಳ್ಳಾರಿ ಬೆಂಕಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಬ್ಯಾನರ್ ಗಲಾಟೆ, ಬ್ಯಾನರ್ ಹರಿದಾಕಿದ್ದಕ್ಕೆ ಅಥವಾ ಬ್ಯಾನರ್ ಮನೆ ಮುಂದೆ ಹಾಕಿದ್ದಕ್ಕೆ ಕೋಪಗೊಂಡು ಈ ಗಲಾಟೆ ನಡೀತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ಸತ್ಯ. ಬಟ್ ಆ ಇನ್ಸೈಡ್ ಸ್ಟೋರಿಯನ್ನ ಹೊತ್ತು ತಂದಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು. ಯಾವ ಕಾರಣಕ್ಕಾಗಿ ಗಲಾಟೆ ಆಯಿತು? ಅಸಲಿಗೆ ಕೇವಲ ಬ್ಯಾನರ್ ಗಲಾಟೆನ ಇದು, ಅಥವಾ ಒಂದು ವಿಚಾರವನ್ನ ಮುಚ್ಚಿಡೋ ಸಲುವಾಗಿ ಈ ಬ್ಯಾನರ್ ಅನ್ನೋದನ್ನ ಜಸ್ಟ್ ನೆಪವಾಗಿಸಿಕೊಂಡು ಬಿಟ್ರ ಅನ್ನೋ ಒಂದು ಪ್ರಶ್ನೆ. ಗಮನಿಸ್ತಾ ಹೋಗೋಣ. ಬಳ್ಳಾರಿ ವಾಲ್ಮೀಕಿ ಪುತ್ಥಳಿ ಕಿಚ್ಚಿಗೆ ಅಸಲಿ ಕಾರಣ ಏನು ಗೊತ್ತಾ? ಉದ್ದೇಶ ಪೂರ್ವಕವಾಗಿಯೇ ಬ್ಯಾನರ್ ಗಲಾಟೆ ಶುರುವಾಗಿತ್ತ ಹಾಗಾದ್ರೆ? ಉದ್ದೇಶ ಪೂರ್ವಕವಾಗಿಯೇ ಬ್ಯಾನರ್ ಗಲಾಟೆ ಶುರುವಾಗಿತ್ತ ಹಾಗಾದ್ರೆ? ಬ್ಯಾನರ್ ಗಲಾಟೆ ಹಿಂದೆ ಅಡಗಿತ್ತಂತೆ ಆ ಒಂದು ಬಿಗ್ ಪ್ಲಾನ್. ಆ ಒಂದೇ ಒಂದು ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ಕಿಚ್ಚು ಹೊತ್ತಿತ್ತ ಹಾಗಾದ್ರೆ? ಆ ಒಂದು ಅಕ್ರಮದ ವರದಿ ಗೊತ್ತಾಗಬಾರದು ಅಂತ ಗಲಭೆ ಸೃಷ್ಟಿ ಮಾಡಿದ್ರ? ಅಕ್ರಮ ವರದಿ ಬಹಿರಂಗವಾಗದಂತೆ ಡೈವರ್ಟ್ ಮಾಡುವ ಕುತಂತ್ರನ ಇದು ಹಾಗಾದ್ರೆ? ಬ್ಯಾನರ್ ಜನಾರ್ದನ ರೆಡ್ಡಿ ಅವರ ಮುಂದೆ, ಮನೆಯ ಮುಂದೆ ನಿಲ್ಲಿಸಿದ್ದಕ್ಕೆ ಅವರಿಗಿಷ್ಟ ಆಗಲಿಲ್ಲ. ಹಂಗಾಗಿ ಆ ಬ್ಯಾನರ್ ಅನ್ನ ತೆರವುಗೊಳಿಸಲಾಯಿತು. ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ರೊಚ್ಚಿಗೆದ್ದು ಬಿಟ್ರು. ಇತ್ತ ಬಿಜೆಪಿ ಕಾರ್ಯಕರ್ತರು ಕೂಡ ನಿಂತ್ಕೊಂಡ್ಬಿಟ್ರು. ಇದರಿಂದ ದೊಡ್ಡ ಮಟ್ಟದ ಗಲಾಟೆ ಆಯಿತು. ಇದು ನಮ್ಮ ಕಣ್ಣಿಗೆ ಕಂಡಿದ್ದು. ಆದರೆ ಕತೆ ಬೇರೆನೇ ಇದೆ ಅಂತ ಹೇಳಲಾಗ್ತಾ ಇದೆ. ಬ್ಯಾನರ್ ಗಲಾಟೆ ಹಿಂದೆ ಆ ಒಂದು ಬಿಗ್ ಪ್ಲಾನ್ ಅಡಗಿತ್ತಂತೆ. ಆ ಒಂದೇ ಒಂದು ಮುಜುಗರವನ್ನ ತಪ್ಪಿಸಿಕೊಳ್ಳೋ ಸಲುವಾಗಿ ಕಿಚ್ಚು ಹೊತ್ತಿತ್ತ ಹಾಗಾದ್ರೆ? ಏನು ಮುಜುಗರ ಅದು? ಅಂತ ವಿಚಾರ ಏನು? ಆ ಒಂದು ಅಕ್ರಮದ ವರದಿ ಗೊತ್ತಾಗಬಾರ್ದು ಅಂತ ಗಲಭೆ ನಡೆಸಿಬಿಟ್ರ? ಅಕ್ರಮ ವರದಿ ಬಹಿರಂಗವಾಗದಂತೆ ಡೈವರ್ಟ್ ಮಾಡುವ ತಂತ್ರ ಇತ್ತ ಇಲ್ಲಿ? ಕ್ಷುಲ್ಲಕ ಗಲಭೆ ಎಬ್ಬಿಸುವ ಮೂಲಕ ಆ ಸುದ್ದಿಯನ್ನ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿತ್ತ ಹಾಗಾದ್ರೆ ಸುಖಾಸುಮ್ಮನೆ ಕ್ಷುಲ್ಲಕ ಜಗಳ ಶುರು ಮಾಡಿದ್ಯಾರು? ಇದು ಈಗಿರುವಂತ ಪ್ರಶ್ನೆ. ಇವರು ಸಾಕ್ಷಿ ಕೊಡ್ತಾ ಇದ್ದಾರೆ, ಅವರು ಸಾಕ್ಷಿ ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸುಖಾಸುಮ್ಮನೆ ಆ ಒಂದು ಮುಜುಗರದಿಂದ ತಪ್ಪಿಸಿಕೊಳ್ಳೋ ಸಲುವಾಗಿ ಯಾರು ಜಗಳ ಶುರು ಮಾಡಿದ್ರು? ಶಾಸಕ ಗಾಲಿ ಜನಾರ್ದನ ರೆಡ್ಡಿ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಬ್ಯಾನರ್ ಬೆಂಕಿ ರೆಡ್ಡಿ ತಂತ್ರ ಅಂತ ಉದ್ಯಮಿ ಟಪಾಲ್ ಗಣೇಶ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರೇ
ಮೊದಲಿಗೆ ಈ ಗಲಭೆಯನ್ನ ಶುರು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ.